ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಚಾತುರ್ಮಾಸ್ಯ, ಈಗಾಗಲೇ ಚಾತುರ್ಮಾಸ್ಯ ಸ್ಟಾರ್ಟ್ ಆಗಿದೆ. ಇನ್ನು ಈ ಚಾತುರ್ಮಾಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಾತುರ್ಮಾಸ್ಯ ಅಂದರೆ ಏನು, ಚಾತುರ್ಮಾಸ್ಯದಲ್ಲಿ ಬರುವ ಆಹಾರ ಪದ್ಧತಿ ಹಾಗೂ ಚಾತುರ್ಮಾಸ್ಯದ ಹಿಂದಿನ ಕಥೆಗಳು, ಯಾಕೆ ಈ ಹೆಸರು ಬಂತು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಧನ್ಯವಾದಗಳು. ಯಾರೆಲ್ಲ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗು ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಶುರು ಮಾಡೋಣ. ನಮ್ಮ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿ ಚಾತುರ್ಮಾಸ್ಯಕ್ಕೆ ವಿಶೇಷವಾದ ಮಹತ್ವವಿದೆ ಸ್ನೇಹಿತರೆ. ಇನ್ನು ಚಾತುರ್ಮಾಸ್ಯ ಹೆಸರು ಹೇಳುವ ಹಾಗೆ 4 ತಿಂಗಳ ಅವಧಿ ಅಥವಾ ಕಾಲ. ಈ 4 ತಿಂಗಳ ಅವಧಿಯನ್ನು ಬಹಳನೇ ಪುಣ್ಯದ ಕಾಲವೆಂಬ ಆಚರಿಸಲಾಗ್ತದೆ ಸ್ನೇಹಿತರೆ. ಈ ಅವಧಿಯನ್ನು ಯಾಕೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ ಅಂತಂದರೆ, ವಿಷ್ಣು ವಾಮನ ಅವತಾರವೆತ್ತಿ ಬಲಿ ಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ಪಡೆಯುತ್ತಾನೆ. ಬಲಿಯ ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣು ಅವನೊಂದಿಗೆ ಪಾತಾಳದಲ್ಲಿ ವಾಸಿಸಲು ಒಪ್ತಾನಂತೆ ವಿಷ್ಣುದೇವ. ಆಗ ಲಕ್ಷ್ಮೀದೇವಿಯು ಒಂದು ಯೋಜನೆಯನ್ನು ರೂಪಿಸ್ತಾರೆ ಅಂತ ಸ್ನೇಹಿತರೆ. ಅದೇನೆಂದರೆ, ವಿಷ್ಣು ಬಲಿಯೊಂದಿಗೆ ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಇರಬೇಕೆಂದು ಹೇಳ್ತಾರಂತೆ ಲಕ್ಷ್ಮೀದೇವಿ. ಆಗ ಈ ಅವಧಿಯನ್ನು ಚಾತುರ್ಮಾಸ್ಯ ಅಂತ ಕರೀತಾರಂತೆ ಸ್ನೇಹಿತರೆ. ಇನ್ನು ಚಾತುರ್ಮಾಸ್ಯವು ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿವರೆಗೆ ಅಥವಾ ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆಯವರೆಗಿನ 4 ತಿಂಗಳುಗಳ ಕಾಲ ಈ ಚಾತುರ್ಮಾಸ್ಯ ನಡೀತದೆ ಸ್ನೇಹಿತರೆ. ಇನ್ನು ಚಾತುರ್ಮಾಸ್ಯವನ್ನು ವಿಷ್ಣು ಶಯನವೆಂದು ಕೂಡ ಕರೆಯಲಾಗ್ತದೆ. ಆಗ ಶ್ರೀ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಹೋಗುತ್ತಾರೆ ಅಂತ ಹೇಳಲಾಗ್ತದೆ. ಆಷಾಢ ಶುಕ್ಲ ಏಕಾದಶಿಯಂದು ವಿಷ್ಣು ಶಯನವನ್ನು ಮತ್ತು ಕಾರ್ತಿಕ ಶುಕ್ಲ ಏಕಾದಶಿಯ ನಂತರ ಅಂದರೆ ಉತ್ಥಾನ ದ್ವಾದಶಿಯಂದು ವಿಷ್ಣು ಪ್ರಬೋಧೋತ್ಸವವನ್ನು ಆಚರಿಸ್ತಾರೆ ಸ್ನೇಹಿತರೆ. ಇನ್ನು ಈ ಚಾತುರ್ಮಾಸ್ಯದಲ್ಲಿ ಬರುವ ತಿಂಗಳುಗಳು ಶ್ರಾವಣ, ಭಾದ್ರಪದ, ಆಶ್ವೀಜ ಹಾಗೂ ಕಾರ್ತಿಕ ಮಾಸಗಳು ಬರುತ್ತವೆ ಸ್ನೇಹಿತರೆ. ಶ್ರೀಧರ, ಋಷಿಕೇಶ, ಪದ್ಮನಾಭ ಹಾಗೂ ದಾಮೋದರ ಇವರು ಚಾತುರ್ಮಾಸದ ಅಭಿಮಾನ ದೇವತೆಗಳು ಸ್ನೇಹಿತರೆ. ಇನ್ನು ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಆಹಾರ ಸೇವನೆ ಮೇಲೆ ನಿರ್ಬಂಧ ಇರುತ್ತದೆ. ಕಾರಣವೇನೆಂದರೆ, ಬಾಹ್ಯ ಪ್ರಪಂಚದ ಅವಲಂಬನದಿಂದ ಹೊರಬಂದು ಚಿತ್ತಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಚಾತುರ್ಮಾಸ್ಯದ ತಿಂಗಳಲ್ಲಿ ಆಹಾರ ವರ್ಜ್ಯ ವ್ರತಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅವುಗಳು ಯಾವುದೆಂದರೆ ಶಾಖವ್ರತ, ಕ್ಷೀರವ್ರತ, ದಧಿವ್ರತ ಮತ್ತು ದ್ವಿದಳ ಧಾನ್ಯಗಳು. ಇನ್ನು ಚಾತುರ್ಮಾಸ್ಯದ ಮೊದಲನೇ ತಿಂಗಳು ಅದು ಶಾಖವ್ರತ, ಅಂದರೆ ಕಾಯಿ ಪಲ್ಯ, ತರಕಾರಿ, ಹಣ್ಣುಗಳು, ಕಾಂಡ, ಬೇರು, ಎಲೆ, ಸೊಪ್ಪು, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಶುಂಠಿ ಇತ್ಯಾದಿಯನ್ನು ತಿನ್ನಬಾರದು ಸ್ನೇಹಿತರೆ. 2ನೇ ತಿಂಗಳು ದಧಿವ್ರತ, ಅಂದರೆ ಮೊಸರನ್ನು ತಿನ್ನಬಾರದು. 3ನೇ ತಿಂಗಳು ಹಾಲು. ಈ ಮಾಸದಲ್ಲಿ ಭಗವಂತನಿಗೆ ಹಾಲು ನಿವೇದಿಸುವುದು ನಿಷಿದ್ಧ, ಕುಡಿಯುವುದು ನಿಷಿದ್ಧ ಸ್ನೇಹಿತರೆ. ಇನ್ನು 4ನೇ ತಿಂಗಳು ದ್ವಿದಳ ಧಾನ್ಯ, ಉದ್ದು, ಹೆಸರು, ಕಡಲೆ, ಹುರುಳಿ, ಸಾಸಿವೆ, ಅವರೆ, ತೊಗರೆ, ಅಲಸಂದೆ ಇಂತಹ ದ್ವಿದಳ ಧಾನ್ಯಗಳನ್ನು ತಿನ್ನುವುದು ನಿಷೇಧಿಸಲಾಗಿದೆ. ಒಮ್ಮೆ ಧರಣಿದೇವಿ ಕಲಿಯುಗದಲ್ಲಿ ಜನರು ಅನೇಕ ಕಷ್ಟಗಳನ್ನು ಅನುಭವಿಸಿರುತ್ತಾರೆ. ಇವರಿಗೆ ಸುಖ ಸಂತೋಷವನ್ನು ಕೊಡುವಂತಹ ಯಾವುದಾದರೂ ವೃತವನ್ನು ಸೂಚಿಸುವಂತೆ ವರಾಹರೂಪಿ ವಿಷ್ಣುವನ್ನು ಕೇಳ್ತಾರಂತೆ. ಆಗ ಚಾತುರ್ಮಾಸ್ಯವೆಂಬ 4 ತಿಂಗಳ ಅವಧಿಯಲ್ಲಿ ದಾನ, ವೃತ, ಜಪ ಮತ್ತು ಹೋಮಗಳನ್ನು ಮಾಡಿದರೆ ಜನರಿಗೆ ಅಪಾರವಾದ ಫಲ ಲಭ್ಯವಾಗ್ತದೆ ಅಂತ ವರಾಹರೂಪಿ ದೇವರು ಹೇಳ್ತಾರಂತೆ ಸ್ನೇಹಿತರೆ. ಇನ್ನು ಈ ಚಾತುರ್ಮಾಸ್ಯದಲ್ಲಿ ಸತ್ಸಂಗ, ಭಕ್ತಿ, ಗುರು, ದೇವ, ಭಕ್ತಿ, ಧರ್ಮ ಇದುವೇ ಧರ್ಮ ಸಾಧನ ಸ್ನೇಹಿತರೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ಅನ್ನದಾನ ಸ್ನೇಹಿತರೆ ಈ ಚಾತುರ್ಮಾಸ್ಯದಲ್ಲಿ. ಇದಿಷ್ಟು ಚಾತುರ್ಮಾಸ್ಯದ ಕಾಲ ಅಥವಾ ಅವಧಿ ಬಗ್ಗೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.